ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ತುಳಸಿ ಹಬ್ಬದ ವೀಡಿಯೋಸು. ತುಳಸಿ ಹಬ್ಬ ನಾನು ಮೊದಲನೇ ಬಾರಿ ಮಾಡ್ತಾಯಿದ್ದೀನಿ. ಮೊದಲು ತುಳಸಿ ಇಡೋ ಜಾಗನೆಲ್ಲ ನೀಟಾಗಿ ಸ್ವಚ್ಛ ಮಾಡ್ಕೊಂಬಿಡೋಣ, ಅಂದರೆ ಬಟ್ಟೆದನ್ನೆಲ್ಲ ನೀಟಾಗಿ ಒರೆಸ್ಕೊಂಬಿಟ್ಟು ಅದ್ರ ಮೇಲೆ ಒಂದು ಚಿಕ್ಕ ಮಣೆ ಇಟ್ಟಿದ್ದೀನಿ. ಮಣೆ ಮೇಲೆ ಮಣೆನೂ ಕೂಡ ಒರೆಸಿ ಚಿಕ್ಕದಾಗಿ ರಂಗೋಲೆ ಕೂಡ ಬಿಟ್ಮೇಲೆ ತುಳಸಿ ಪಾಟ್ ಇದೆಯಲ್ವ, ಪಾಟ್ನೂ ಕೂಡ ನೀಟಾಗಿ ತೊಳೆದಿದ್ದೆ. ಈಗ ಅರಿಶಿನ ಹಚ್ತಾಯಿದ್ದೀನಿ ಪೂರ್ತಿ ಪಾಟ್ಗೆಲ್ಲ. ಅರಿಶಿನ ಕುಂಕುಮ ಎರಡೂ ಕೂಡ ಹಚ್ಚಿದ್ದೀನಿ. ನಂತರ ನಾನು ವಿಷ್ಣು ಸ್ವರೂಪವಾದ ಬೆಟ್ಟದ ನಲ್ಲಿಕಾಯಿ ಗಿಡದಲ್ಲಿ ಸ್ವಲ್ಪ ಕಡ್ಡಿ ತೊಗೊಂಬಂದು ಈ ಕಡೆ ಬಲಭಾಗ ಕಡೆ ಇಟ್ಟಿದ್ದೀನಿ. ಹಾಗೆ ಬಾಳೆ ಕಂಬನೂ ಆ ಕಡೆ ಈ ಕಡೆ ಇಟ್ಟಿದ್ದೀನಿ. ನಂತರ ಗೆಜ್ಜೆ ಬತ್ತಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ತುಳಸಿ ದಳಕ್ಕೂ ಮತ್ತು ವಿಷ್ಣು ಸ್ವರೂಪವಾದ ನೆಲ್ಲಿಕಾಯಿ ಗಿಡಕ್ಕೆ ಅರಿಶಿನ ಕುಂಕುಮ ಇಟ್ಟು ಹೂವು ಹಾಕ್ತಾಯಿದ್ದೀನಿ. ಹೂವು ಇಟ್ಟಾದಮೇಲೆ ಬಳೆಗಳನ್ನು ನಾನು ತುಳಸಿ ಬುಡದ ಹತ್ರ ಇಟ್ಟಿದ್ದೀನಿ. ಹಾಗೆ ದೀಪಗಳನ್ನು ಕೂಡ ರೆಡಿ ಮಾಡಿದ್ದೆ. ದೀಪ ಇಟ್ಟು ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡೆ. ನಂತರ ಹಣ್ಣುಗಳನ್ನು ಇಡೋಣ ಅಂದ್ಬಿಟ್ಟು ಒಂದು ತಟ್ಟೆ ಮೇಲೆ ಎಲ್ಲೆಡಕ್ಕೆ ಬಾಳೆಹಣ್ಣು ಇಡ್ತಾಯಿದ್ದೀನಿ. ಹಾಗೆ ನೈವೇದ್ಯಕ್ಕೆ ಅಂತ ನಾನು ಹೆಸರುಬೇಳೆ ಮತ್ತು ಅವಲಕ್ಕಿ ರೆಡಿ ಮಾಡಿದ್ದೀನಿ. ಹಸಿ ಹಾಲಿಟ್ಟಿದ್ದೀನಿ ಸ್ವಲ್ಪ. ನೆಲ್ಲಿಕಾಯಿ ದೀಪ ಹಚ್ಚೋಣ ಅಂದ್ಬಿಟ್ಟು ನೆಲ್ಲಿಕಾಯಿನ ಈ ಥರ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ದೀಪ ಹಚ್ಚೋದಕ್ಕೆ. ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿದ್ದೀನಿ. ದೀಪ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೂ ಅರಿಶಿನ ಕುಂಕುಮ ಮತ್ತು ಬತ್ತಿ ಹಾಕಿ ಹೂವು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ತುಳಸಿಯ ಮುಂದೆ ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಇವತ್ತು ನಾನು ತುಪ್ಪದ ದೀಪನೇ ಹಚ್ತಾ ಇದ್ದೀನಿ. ಈಗ ನಾನು ತುಳಸಿ ದೇವಿಗೆ ಮಾಂಗಲ್ಯ ಧಾರಣೆ ಮಾಡ್ತಾಯಿದ್ದೀವಿ. ಮಾಂಗಲ್ಯ ಧಾರಣೆ ಆದಮೇಲೆ ಅಕ್ಷತೆ ಕೂಡ ಹಾಕಿದೆ. ಅಕ್ಷತೆ ಹಾಕಿ ಕಾಯಿ ಹೊಡೆದು ಪೂಜೆ ಮಾಡಿದೆ. ನಂತರ ಮಹಾಮಂಗಳಾರತಿ ಕೂಡ ಮಾಡಿ ನೈವೇದ್ಯನೆಲ್ಲ ದೇವ್ರಿಗೆ ಅರ್ಪಿಸಿ ಧೂಪ ಹಾಕಿ ಲಾಸ್ಟಲ್ಲಿ ನಾನು ನೆಲ್ಲಿಕಾಯಿ ದೀಪ ರೆಡಿ ಮಾಡಿದ್ನಲ್ವ, ಅದರಲ್ಲೂ ಕೂಡ ಆರತಿ ಮಾಡಿದೆ. ಪೂಜೆನ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡೋಣ ಅಂದ್ಕೊಂಡಿದ್ದೆ. ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕಲ್ವ, ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. 9 ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡಿದೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನನ್ನದೊಂದು ಸಣ್ಣ ಪ್ರಯತ್ನ ಇದು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ ಫ್ರೆಂಡ್. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿದಿದೆ.